ವಿದ್ಯಾ, ತಟ್ಟೆ ತುಂಬಕ್ಕೆ 9 ತಟ್ಟೆ ಬೇಕು. ಆಮೇಲೆ ಕಳಸ ತುಂಬಕ್ಕೆ ಒಂದ್ ದೊಡ್ಡ ತಟ್ಟೆ ಬೇಕು. ಅತ್ತೆ, ಇಲ್ಲಿ 9 ತಟ್ಟೆ ಅವೆ, ಸಾಕಲ್ವೇ? ಆರ್ತಿ ಗೀರ್ತಿ ಮಾಡಕ್ಕೆ ಬೇಕಾಯ್ತದೆ, ಒಂದೆರಡು ಎಕ್ಸ್ಟ್ರಾನೇ ಮಡಿಕ. ಸರಿ ಅತ್ತೆ. ಮುದ್ದು ಸೊಸೆ, ಮುದ್ದು ಸೊಸೆ. ನೋಡಪ್ಪಯ್ಯ, ಏಟೊಂದು ಫಾಸ್ಟಾಗಿ ಮಾಡ್ತಾವಳೆ. ಮಾವ, ಆಯ್ತು. ಲೇ ಶಿವರಾಮ, ಈಟೊಂದು ಅವಸರದಲ್ಲಿ ಮಾಡಿ ಮುಗ್ಸವಳೆ ಅಂದ್ರೆ ಬಾಯಿಗೆ ಬರ್ದಿದ್ದನ್ನೇ ಬರ್ದು ಮಡ್ಗವಳ ಅಥವಾ ಸರಿಯಾಗಿ ಬರ್ದವಳ? ಸರಿಯಾಗಿ ನೋಡು. ಎಲ್ಲ ಸರಿಯಾಗದೆ ಕಣವ. ಇವಳು ಲೆಕ್ಕನ ಎಲ್ಲ ಸರಿಯಾಗೇ ಬರ್ದ್ಬಿಟ್ಟವಳೆ ಅಂದ್ಬಿಟ್ಟು ಆಮ್ಯಾಕೆ ಈ ಅಟ್ಟಿ ತಿಜೋರಿ ಬೀಗದ ಕೈನ ಇವಳಿಗೆ ಕೊಟ್ಬಿಟ್ಟಿಯ. ಇವತ್ತಲ್ಲ ನಾಳಿಕೆ ಅವಳ ಕೈಗೆ ಕೊಡ್ಬೇಕಲ್ವೇನವ? ಸರಿಯಾಗಿ ಹೇಳ್ದೆ ಅಪ್ಪಯ್ಯ. ಇಜ್ಜಿನ ಕೈಲಿ ಏನಾದ್ರು ಲೆಕ್ಕಾಚಾರ ಕೊಟ್ಬಿಟ್ರೆ ₹1 ಆ ಕಡೆ ಈ ಕಡೆ ಆಗಕ್ ಬಿಡಕ್ಕಿಲ್ಲ. ಈ ಅಟ್ಟಿಲ್ ನಾವೆಲ್ಲ ಇದ್ರುವೆ ತಿಜೋರಿ ಬೀಗ ಇವಳು ಕೊಡ್ತಿದೀಯಲ್ಲ, ಯಾವ್ದೇ ಕಾರಣಕ್ಕೂ ನಾ ಮಾತ್ರ ಬಿಟ್ಕೊಡಕ್ಕಿಲ್ಲ. ಗೌಡ್ರೆ, 1 ನಿಮಿಷ ಬಂದೆ. ಚಂಪಾ, ಏನಾಯ್ತು? ವಿದ್ಯಕ್ಕ, ಅದು ಚಂಪಾ, ಯಾಕೊಬ್ಳೆ ಕುತ್ಕೊಂಡು ಅಳ್ತಿ? ಏನಾಯ್ತು ಚಂಪಾ? ಏನೇ ಇದ್ರು ಧೈರ್ಯವಾಗಿ ಹೇಳು, ನಾನಿದ್ದೀನಿ. ಏನಿಲ್ಲ ಅಕ್ಕ, ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ನೋಯ್ತದೆ, ತಡ್ಕೊಳಕ್ಕೆ ಆಗ್ತಿಲ್ಲ, ಅದಕ್ಕೆ ಅಳ್ತಿದ್ದೆ. ಅಯ್ಯೋ, ಅದ್ನ ಬಾಯ್ ಬಿಟ್ಟು ಹೇಳ್ಬೇಕು ತಾನೆ. ಸುಮ್ಕೆ ಹಿಂಗ ಅಳ್ಕೊಂಡ್ ಕೂತ್ರೆ ಅದ್ ಕಮ್ಮಿ ಆಯ್ತದೆ. ಇರು, ಹೊಸಿ ಬಿಸ್ನೀರಿಗೆ ಸೋಡಾ ಉಪ್ಪು ಹಾಕೊಂಡ್ ಬರ್ತೀನಿ, ಕುಡಿದ್ರೆ ಎಲ್ಲ ಕಮ್ಮಿ ಆಯ್ತದೆ. ಸುಳ್ಳನ್ನ ನಂಬ್ಕೊಂಡು ನೋವು ಕಡಿಮೆ ಮಾಡಕ್ ಬಿಸ್ನೀರ್ ತತ್ತೀನಿ ಅಂತ ಹೋದ್ರು. ನಾನೇನಾದ್ರೂ ನಿಜ ಹೇಳಿದ್ರೆ ವಿದ್ಯಾಕ್ಕ ಸಹಾಯ ಮಾಡ್ಬೋದಲ್ವಾ? ಮೊದ್ಲು ಇದು ಕುಡಿ. ತಕ್ಕ, ಇದನ್ನ ಕುಡಿ. ಆಮೇಕೇನಾದ್ರೂ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋದ್ರೆ ಆದತ್ತು. ಚಂಪಾ, ಏನೇ ಇದ್ರುವೆ ನನ್ ತವ ಹೇಳ್ಕೊ. ಸಹೋದರಿಯಾಗಿ ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀನಿ. ವಿದ್ಯಕ್ಕ, ನಾನ್ ನಿಂತವ ಒಂದ್ ಸತ್ಯ ಹೇಳ್ಬೇಕು. ನಂತವ ಹೇಳ್ಕೊಳಕ್ಕೆ ಯಾಕೆ ಈಟೊಂದು ಯೋಚನೆ ಮಾಡ್ತಿದ್ಯಾ? ಏಳು ಅಂತ ಹೇಳ್ದೆ ತಾನೆ. ಅದೇನಾಯ್ತು ಅಂತ ಏಳು ಚಂಪಾ. ಅಕ್ಕ, ಅದು ಏಳು ಚಂಪಾ. ಅದು ನಾನುವೆ ಮತ್ತೆ ಗೌಡ್ರೆ, ನಾನ್ ಇಲ್ಲಿವ್ನಿ. ವಾ ಅಮೇ, ನೀನಿಲ್ಲಿದಿ? ನಿಂತವ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಒಟ್ಟಿ ಎಲ್ಲ ಅಡ್ಡಾಡ್ತಿದ್ದೆ ನೋಡು. ಹೌದೇ, 1 ನಿಮಿಷ ಇರಿ, ಬಂದೆ. ಚಂಪಾ, ಅದೇನು ಅಂತ ಹೇಳು.
ಏನಿಲ್ಲ ಅಕ್ಕ, ನಿಂಗೆ ಥ್ಯಾಂಕ್ಸ್ ಹೇಳ್ಬೇಕನ್ಸ್ತು. ಆಟೆ ಆಟೆ ತಾನೇ. ಇನ್ ಮುಂದಕ್ಕೆ ನಮ್ಮಿಬ್ರು ಮಧ್ಯೆ ಈ ಸಾರಿ ಥ್ಯಾಂಕ್ಸು ಯಾವ್ದು ಇರಬಾರ್ದು. ಸರಿ, ನಾನ್ ನಿನಗೆ ಆಮ್ಯಾಗ ಸಿಗ್ತೀನಿ. ನೀನ್ ಬಿಸ್ನೀರ್ ಕುಡ್ದ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಸುಧಾರ್ಸ್ಕೊ, ಸರಿನಾ? ವಿದ್ಯೆ ಕುಂತವ, ನಾನು ಸುಭಾಷ್ ಪಿರೂತಿ ಮಾಡ್ತಿರೋದು ಹೇಳ್ಬಿಡ್ಬೇಕಿತ್ತು, ಆದ್ರೆ ಹೇಳಕ್ಕೆ ಆಯ್ತಿಲ್ವಲ್ಲ. ಅವನ್ ರೂಮ್ನಾಗ ಒಬ್ನೇ ಅವನಲ್ಲ, ಆದ್ರೂ ಯಾಕೆ ನನ್ ಫೋನ್ ಎತ್ತುತ್ತಾ ಇಲ್ಲ? ಏನಾಗಿದ್ದದ ಅವನ್ಗೆ? ವಿದ್ಯಾ, ತಟ್ಟೆ ತುಂಬಕ್ಕೆ 9 ತಟ್ಟೆ ಬೇಕು. ಆಮೇಲೆ ಕಳಸ ತುಂಬಕ್ಕೆ ಒಂದ್ ದೊಡ್ಡ ತಟ್ಟೆ ಬೇಕು. ಅತ್ತೆ, ಇಲ್ಲಿ 9 ತಟ್ಟೆ ಅವೆ, ಸಾಕಲ್ವೇ? ಆರ್ತಿ ಗೀರ್ತಿ ಮಾಡಕ್ಕೆ ಬೇಕಾಯ್ತದೆ, ಒಂದೆರಡು ಎಕ್ಸ್ಟ್ರಾನೇ ಮಡಿಕ. ಸರಿ ಅತ್ತೆ. ಅವರೇ ಇದೆಲ್ಲ ಗಂಡಿನ ಮನೆಯವ್ರ ತಾನೇ ತರ್ಬೇಕು. ಅದಕ್ಕೆ ಕಣೆ ನಾವು ತಕೊಂಡೋಯ್ತಿರೋದು. ನಾವಲ್ದೆ ಇನ್ಯಾರು ತಗೊಂಡೋಗೋರು? ನಿಶ್ಚಿತಾರ್ಥ ಯಾರು ತಗೊಂಡೋದ್ರೆ ಏನಂತೆ, ಒಟ್ನಾಗ್ ನಿಶ್ಚಿತಾರ್ಥ ನಡೆಯೋದ್ ಮುಖ್ಯ ತಾನೆ. ಈಗ ನಮ್ಮ ಅಣ್ಣನ ಮದ್ವೆಗೂ ನಾವೇ ತಕೊಂಡ್ ಹೋಗಿದ್ದು. ಈಗ್ಲೂ ನಾವೇ ತಕೊಂಡೋದ್ರೆ ತಪ್ಪೇನದೆ? ಅದ್ ಸರಿ, ಇವಾಗ ನಾವ್ ತಕೊಂಡ್ ಹೋಗೋದ್ ಬೇಡ, ಬೀಗ್ರಿ ಮನೇಲೆ ತಗೋಬರ್ಬೇಕು ಅಂತ ಯಾರು ಹೇಳ್ದವ್ರು? ಅಲ್ಲ, ಎಲ್ಲಾನು ಯಾರ್ ತಕೊಂಡ್ ಹೋಗ್ಬೇಕು ಅಂತ ನೀವು ಚರ್ಚೆ ಮಾಡ್ತಿದ್ರಲ್ವೇ, ಯಾಕೆ ಅವರೇ ತರ್ಬೇಕಲ್ವೇ? ನೋಡಿ ಈಶ್ವರಿ, ಈಗ್ಲೇ ಇವನು ಬೀಗ್ರ ಅಟ್ಟೆಯವ್ರನ್ನ ಬಿಡ್ಕೊಡ್ತಾ ಇಲ್ಲ. ಹೆಂಗ್ ಬಿಟ್ಕೊಡಕ್ ಆಗತ್ತೆ? ನಾಳೆ ಸಂಬಂಧ ಆಗೋರು ಅಂದ್ರೆ ಈಗ್ಲಿಂದನೇ ಎಲ್ಲ ನೋಡ್ಕೋಬೇಕಲ್ವೇ? ನೋಡಿ ಈಶ್ವರಿ, ನಮ್ ಸುಭಾಸ ದೊಡ್ಡ ಮನ್ಸ ಆಗ್ಬಿಟ್ಟ. ನನ್ ಮಗ ಯಾವತ್ತೂ ದೊಡ್ಡವನಾಗಿದ್ದಕ್ಕ, ಯಾರು ಗುರುತಿಸಿರ್ಲಿಲ್ಲ ಅಷ್ಟೇ. ಚಂಪಾ, ಎಷ್ಟನ ಕುಂಕುಮನ ಒಳಿಕ್ ಇಟ್ಬಿಟ್ಟು ಪೂಜೆ ಸಾಮಾನು ಇಟ್ಟಿದ್ದೀನಿ ಅಡಿಗೆ ಮನೆ ತಕಬಾ. ಅದ್ಯಾಕ್ಲ ಮದ್ವೆ ಗಂಡೆ ಗಾಬರಿ ಆಗಿದ್ಯಾ? ಹೌದಲ್ವೇ, ಸುಭಾಸನ್ನ ಯಾಕೋ ಟೆನ್ಷನ್ ಆಗೋರೆ. ಚಂಪನ್ ನೋಡ್ದಾಗೆಲ್ಲ ಟೆನ್ಷನ್ ಆಯ್ತಿರ್ತಾರಲ್ಲ. ನಮಸ್ಕಾರ ವಾಸಣ್ಣವ್ರೆ. ಏನಿಲ್ಲ ಕಣಪ್ಪ, ನನ್ನ ತಮ್ಮನ ಮಗನ ನಿಶ್ಚಿತಾರ್ಥ ಹೈಕಮಾಂಡ್ ಅವರೆಲ್ಲ ಬರ್ತಾವ್ರೆ. ಅವರೆಲ್ಲ ಬರೋಷ್ಟೊತ್ತಿಗೆ ನೀನು ಕಾರ್ಯಕ್ರಮಕ್ಕೆ ಬಂದ್ಬಿಡು. ಸರಿ ಸರಿ. ಇಡ್ಲೇ? ಭದ್ರ ಇದೆಯಾ? ಅಪ್ಪಯ್ಯ, ನಿಮ್ಮ ಮಾವನ್ಗೊಂದು ಫೋನ್ ಮಾಡ್ಕೊಡ್ಲಾ, ನಿಶ್ಚಿತಾರ್ಥಕ್ಕೆ ಕರೆದು ಬಿಡಮ್ಮ. ಅಪ್ಪಯ್ಯ, ನಾನು ಆಗ್ಲೇ ಫೋನ್ ಮಾಡಿ ಕರೆದಿವ್ ಬಿಡು. ನೀನ್ ಕರೆಯೋದು ಬೇರೆ ಕಲ್ಲ, ಬೀಗರು ಕರೀಲಿಲ್ವೇ ಅಂತ ಒಂದು ಮಾತು ಉಳ್ಕೊಂಡ್ಬಿಡ್ತದೆ. ಫೋನ್ ಮಾಡ್ಲಾ? ಸರಿ ಅಪ್ಪಯ್ಯ. ಓ, ಹೊಳಿಯೊಂದ್ರು ಫೋನ್ ಮಾಡವ್ರೆ. ಹೇಳಿ ಅಂದ್ರೆ ನಿನ್ನ ಅಳಿಯ ಅಲ್ಲ ಕಣಪ್ಪ, ಅವ್ರ ಅಪ್ಪ ಶಿವರಾಮೇಗೌಡ ಮಾತಾಡ್ತಾ ಇರೋದು. ಬಿಗ್ರೆ, ಗೊತ್ತಾಗ್ಲಿಲ್ಲ. ಸಂದಾಕಿದ್ದೀರಾ?
ನಾವು ಸಂದಾಕಿದ್ದೀವಿ, ನೀವು ಸಂದಾಕಿದ್ದೀರಿ? ಹ್ಞೂ ಬೀಗ್ರೆ, ನಾವೆಲ್ಲರೂ ಸಂದಾಕಿದೀವಿ. ಏನಿಲ್ಲ ಚೆಲುವರಾಜ, ನನ್ನ ಮಗ ಸುಭಾಸ ಇದ್ದಾನಲ್ಲ, ಅವನು ನಿಶ್ಚಿತಾರ್ಥ. ನೀವೆಲ್ಲರೂ ತಪ್ಪದೆ ಬಂದ್ಬಿಡಿ. ಆಯ್ತು ಬೀಗ್ರೆ, ಆಗ್ಲೇ ಅಳಿಯಂದ್ರು ಫೋನ್ ಮಾಡಿ ಹೇಳಿದ್ರು, ಖಂಡಿತ ಬರ್ತೀವಿ. ನಿನ್ನ ಅಳಿಯ ಹೇಳ್ದ ಅಂತ ನಾನು ಹೇಳ್ದೇ ಇರಕ್ಕಾಗ್ತದೆ? ತಪ್ಪದೆ ಎಲ್ಲರೂ ಕುಟುಂಬ ಸಮೇತ ಬಂದ್ಬಿಡ್ಬೇಕು. ಸರಿ ಬೀಗ್ರೆ. ತೊಳ್ಳ ರತ್ನ ಅವ್ವ, ಒತ್ತಾರಿಕೆ ಎಲ್ರೂ ತಪ್ಪದೆ ನಿಶ್ಚಿತಾರ್ಥಕ್ಕೆ ಬರ್ಬೇಕು ಅಂತ ಬೀಗ್ರೆ ಫೋನ್ ಮಾಡಿದ್ರು. ಅವ್ರ ಆಟೋನ್ ಪಿರುತಿಯಿಂದ ಕರೆದ್ಮೇಲೆ ಹೋಗ್ದೆ ಇರಕ್ಕಾಯ್ತದೆ? ನಾಳೆ ಒತ್ತಾರಕ್ಕೆ ಹೋಟೆಲ್ ರಜಾ ಮಾಡ್ಬಿಟ್ಟು ಎಲ್ರು ಹೋಗ್ಬಿಟ್ಟು ಬಂದ್ಬಿಡಮ್ಮ. ಇಲ್ಲಿ ಹೋಟ್ಲ್ ಮೇಲೆ ಒತ್ತಾರಿಕೆ ರಜಾ ಅಂತ ಬರ್ದು ಅಂಟಿಸ್ಬಿಡ್ಬೇಕು. ಹಂಗಾರೆ ನಾನು ಈಗ್ಲೇ ಬರ್ದು ಅಂಟಿಸ್ಬಿಡ್ತೀನಿ. ಓ, ಅಂಟಿಸೋ. ಸರಿ ಸರಿ, ಯಾವುದು ತೊಂದರೆ ಆಗ್ಬಾರ್ದು ಭದ್ರಾ, ಎಲ್ಲ ಸಂದಾಗ ನೋಡ್ಕೊ. ಸರಿ ಅಪ್ಪಯ್ಯ, ಬರ್ಮೆ. ಅಯ್ಯೋ, ವಸಂತಣ್ಣಗೆ ಫೋನ್ ಮಾಡ್ಲಿಲ್ವಲ್ಲ? ಇವಳಿಗೇನು ಗೊತ್ತಿಲ್ದೆಯ ಇಟ್ಟೆಲ್ಲ ಪ್ರಶ್ನೆ ಮಾಡವಳೆ. ಒಂದ್ ವೇಳೆ ನಂದಯ್ಯ ನಿಶ್ಚಿತಾರ್ಥ ಅಂತ ಗೊತ್ತಾದ್ರೆ ಸುಮ್ಕೆ ಬಿಟ್ಟಾಳೆ. ಇವಳನ್ನ ಹೆಂಗ್ ನಿಭಾಯಿಸೋದು? ಚಂಪಾ, ನಂಗೊಂದು ಸಹಾಯ ಮಾಡ್ತೀಯ? ಅದೇನ್ ಹೇಳು, ಮಾಡ್ತೀನಿ. ಏನಿಲ್ಲ, ವಾಷಿಂಗ್ ಮಿಷಿನ್ ಏನೋ ಕೆಟ್ಟೋಗದೆ ಅನ್ಸ್ತದೆ. ಅದಕ್ಕೆ ನನ್ನ ಹೊಸಿ ಬಟ್ಟೆನ ನಿಮ್ಮ ಅಟ್ಟಿ ತಗೊಂಡೋಗಿ ತೊಳ್ಕೊಂಡು ತಗೊಂಬತ್ತೀಯ? ಆಟೆ ತಾನೆ, ಅಲ್ಲಿ ಮಡಗಿರು, ನಾನು ಆಮೇಲೆ ಹೋಯ್ತಾ ತಗೊಂಡೋಯ್ತೀನಿ. ಅದು ಚಂಪಾ, ನಂತ ಬಿದ್ದಿದ್ದ ಬಟ್ಟೆ ಎಲ್ಲ ಒಗ್ಯಕ್ಕೆ ಹಾಕ್ಬಿಟ್ಟಿವ್ನಿ. ಸಂಜೆ ಹೊತ್ತಿಗೆ ಮಳೆ ಬಂದ್ಬಿಡ್ತದೆ. ಅದಕ್ಕೆ ನೀನು ಈಗಲೇ ಹೋಗಿ ನಿಮ್ಮ ಅಟ್ಟಿನಾಗಿದ್ದನ್ನೆಲ್ಲ ಒಗ್ದು ತಕ ಬಂದ್ಬಿಡು. ಸರಿ, ಕೊಡು. ಒಂದ್ ನಿಮಿಷ. ದಿಟ ಹೇಳಿ, ಇವತ್ ನಿಶ್ಚಿತಾರ್ಥ ಆಯ್ತಿರೋದು ಯಾರ್ದು?